ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ರಾಜೀನಾಮೆಯ ಬಿರುಗಾಳಿ ಎದ್ದಿದೆ. ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ಸಚಿವರ ಮುಂದೆ ಸಿದ್ದರಾಮಯ್ಯ ಇದೀಗ ಘೋಷಣೆಯನ್ನ ಮಾಡಿದ್ದಾರೆ. ವರಿಷ್ಠರ ಸೂಚನೆಯಂತೆ ರಿಸೈನ್ ಮಾಡ್ತೀನಿ, ಮುಂದಿನ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳಲಿದೆ. ಇಷ್ಟು ದಿನ ನೀಡಿದ ಸಹಕಾರಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಉಪಹಾರ ಕೂಟದಲ್ಲಿ ಭಾಗವಹಿಸಿ ಸಿಎಂ ಇದೀಗ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದು. ಸಿಎಂ ರಾಜೀನಾಮೆಯ ಬಿರುಗಾಳಿ ಇದು. ಸಚಿವರ ಮುಂದೆನೆ ಸಿದ್ದರಾಮಯ್ಯನವರು ಈ ರೀತಿಯಾದಂಥ ಘೋಷಣೆಯನ್ನ ಮಾಡಿದ್ದಾರೆ. ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು ಬ್ರೇಕ್ಫಾಸ್ಟ್ ಸಭೆಯಲ್ಲಿ ರಾಜೀನಾಮೆಯ ಕುರಿತಂತೆ ಸಿದ್ದರಾಮಯ್ಯನವರು ಏನಾದರೂ ಹೇಳಿಕೆಯನ್ನ ಕೊಡ್ತಾರಾ ಅಂತ ಹೇಳಿ ಎಲ್ಲರೂ ಕೂಡ ಕಾದಂತ ಕ್ಷಣ ಅದು. ಒಟ್ಟಾರೆಯಾಗಿ ಈಗ ಸಚಿವರ ಮುಂದೆನೆ ಸಿದ್ದರಾಮಯ್ಯನವರು ಈ ರೀತಿಯಾದಂಥ ಘೋಷಣೆಯನ್ನ ಮಾಡಿದ್ದಾರೆ. ವರಿಷ್ಠರ ಸೂಚನೆ ಏನಿದೆ, ವರಿಷ್ಠರು ಏನೆಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ನಾನು ನಡೆದುಕೊಳ್ತೇನೆ, ಅಂದ್ರೆ ಬಹಳ ಪ್ರಮುಖವಾಗಿ ರಿಸೈನ್ ಮಾಡ್ತೀನಿ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಂದಿನ ನಿರ್ಧಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದೀಗ ಮತ್ತೊಮ್ಮೆ ಈ ರೀತಿಯಾದಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲದಂತಹ ಆಕ್ರೋಶ, ಆಂತರಿಕ ಜಗಳ, ಕಿತ್ತಾಟ, ಜಟಾಪಟಿ ಎಲ್ಲದಕ್ಕೂ ಕೂಡ ಇದೀಗ ಫುಲ್ ಸ್ಟಾಪ್ ನೀಡುವಂತ ಹಂತದಲ್ಲಿ ಇದೆ. ಇನ್ನು ವರಿಷ್ಠರು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರನ್ನ ಕೂಡ ದೆಹಲಿಗೆ ಕರೆಸಿ ಅಲ್ಲಿ ಸಭೆಯನ್ನ ಮಾಡ್ತಾರೆ. ಸಾಲು ಸಭೆಗಳನ್ನ ನಡೆಸಿದ ನಂತರದಲ್ಲಿ ಒಟ್ಟಾರೆಯಾಗಿ ವರಿಷ್ಠರು ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ಕೊಡ್ತಾರೆ. ಆ ಒಂದು ಸೂಚನೆಯನ್ನ ಇದೀಗ ಫಾಲೋ ಮಾಡ್ತಾ ಇದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ 6 ತಿಂಗಳಿನಿಂದ ಭುಗಿಲದಂತ ಆಕ್ರೋಶ ಏನಿತ್ತು, ಒಳಜಗಳ ಏನಿತ್ತು, ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಫುಲ್ ಸ್ಟಾಪ್ ನೀಡುವಂತ ಹಂತದಲ್ಲಿದೆ. ಸದ್ಯ ಸಿಎಂ ಸಿದ್ದರಾಮಯ್ಯನವರು ಇದೀಗ ರಾಜೀನಾಮೆಯ ಕುರಿತಂತೆ ಮಾತನಾಡಿದ್ದಾರೆ. ಇದು ಯಾವ ರೀತಿಯಾದಂತ ಸೂಚನೆಯನ್ನ ನೀಡ್ತಾ ಇದೆ? ದಿವ್ಯದಾಸ್, ಇನ್ನು ಮುಖ್ಯಮಂತ್ರಿ ನಿವಾಸದಲ್ಲಿ ನಡೆದಂಥ ಸಭೆ ಬಹುತೇಕ ಉಪಹಾರ ಕೂಟ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಂತಿದೆ. ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಸಹ ಈ ಸಭೆಯಲ್ಲಿ ಭಾಗವಹಿಸಿದರು ಮತ್ತು ಎಲ್ಲ ಸಚಿವರು ಭಾಗವಹಿಸಿದರು. ಸುಮಾರು ಬಹುತೇಕ ಏನು ರಹೀಂ ಖಾನ್ ಇರ್ಬೋದು ಮತ್ತು ಅದಾದ ನಂತರ ಜಮೀರ್ ಅಹಮದ್ ಖಾನು ಸಹ ಸಭೆಗೆ ಆಗಮಿಸಿದ್ದಾರೆ. ಸುಧಾಕರ್ ಹೊರತುಪಡಿಸಿ ಅವರು ಸಹ ಸಚಿವ ಸಂಪುಟದ್ದು ಇತ್ತೀಚೆಗೆ ಅವರು ನಿಧನರಾದರು. ಹಾಗಾಗಿ ಬಹುತೇಕ ಎಲ್ಲ ಸಚಿವರು ಸಭೆಯಲ್ಲಿ ಭಾಗವಹಿಸಿ ಈ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಬಂದಂಥ ಸಚಿವರಿಗೆ ಮೊದಲು ಧನ್ಯವಾದವನ್ನು ತಿಳಿಸಿದ್ದಾರೆ. ಜೊತೆಗೆ ತಮ್ಮ ಒಂದು ರಾಜೀನಾಮೆ ವಿಷಯವನ್ನು ಸಹ ಇದೇ ಸಂದರ್ಭದಲ್ಲಿ ಪ್ರಕಟ ಮಾಡಿದ್ದಾರೆ. ಇದಕ್ಕಿಂತ ಮಹತ್ವದ ವಿಷಯ ಅಂತಂದರೆ ಅವರು ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಭವಿಷ್ಯದ ನಾಯಕರಾಗ್ತಾರೆ ಅಥವಾ ನಾಯಕತ್ವವನ್ನು ವಹಿಸ್ಕೊಡ್ತಾರೆ. ಅವ್ರಿಗೆ ಅಭಿನಂದನೆಗಳು. ನೀವೆಲ್ಲರೂ ಸಹ ಅವ್ರಿಗೆ ಸಹಕಾರವನ್ನು ಕೊಡಬೇಕು. ನಾನು ಸಹ ಸಹಕಾರವನ್ನು ಕೊಡ್ತೇವೆ. ಪಕ್ಷದ ವರಿಷ್ಠರ ಸೂಚನೆ ಮೇರೆಗೆ ನಮ್ಮ ಅಧಿಕಾರ ಒಪ್ಪಂದದಂತೆ ನಾನು ಅಧಿಕಾರ ಬಿಟ್ಕೊಡ್ತಾ ಇದ್ದೀನಿ. ಹಾಗಾಗಿ ಅವ್ರಿಗೆ ಮುಂದಿನ ತಿಂಗಳಲ್ಲಿ ಶುಭವಾಗಲಿ, ಅವರು ಉತ್ತಮವಾಗಿ ರಾಜ್ಯವನ್ನು ನಡೆಸ್ಕೊಂಡು ಹೋಗಲಿ, ನೀವೆಲ್ಲರೂ ಸಹ ಅವರಿಗೆ ಸಹಕಾರವನ್ನು ಕೊಡಿ ಅಂತ ಒಂದು ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಸಭೆಯಲ್ಲಿ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಮೂಲಕ ಬಹುತೇಕ ಸಿದ್ದರಾಮಯ್ಯನವರ ಎಕ್ಸಿಟ್ ಕನ್ಫರ್ಮ್ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅನ್ನೋದನ್ನು ಸಿದ್ದರಾಮಯ್ಯನವರು ಎಂಡೋರ್ಸ್ ಮಾಡಿದ್ದಾರೆ. ವಿಚಿತ್ರ ಅಂದರೆ ಈ ಸಭೆಯಲ್ಲಿ ಪರಮೇಶ್ವರ್ ಅವರು ಇದ್ದರೂ ಸಹ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವ್ರನ್ನ ಏನು ದೆಹಲಿಗೆ ತೆರಳಿದ ಸಂದರ್ಭದಲ್ಲಿ ನನಗೆ ಒಂದು ವೇಳೆ ಮುಖ್ಯಮಂತ್ರಿ ಆಗಿ ನಾನು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಉದ್ಭವಿಸಿದರೆ ನಿಮ್ಮನ್ನು ನಾನು ಎಂಡೋರ್ಸ್ ಮಾಡ್ತೀನಿ, ನೀವು ಮುಖ್ಯಮಂತ್ರಿ ಆಗಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿ ಅಥವಾ ಅವ್ರಿಗೆ ಅವಕಾಶವನ್ನು ಕುರಿತು ನಾನು ಡಿಮ್ಯಾಂಡ್ ನೀಡ್ತೇನೆ ಅಂತ ಹೇಳಿದರು. ಆದರೆ ಈ ಸಭೆಯಲ್ಲಿ ಅಧಿಕೃತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಪರಮೇಶ್ವರ್ಗೆ ನಿರಾಸೆಯನ್ನು ಮಾಡಿದ್ದಾರೆ. ಮತ್ತು ಶಾಸಕರು ನಿನ್ನೆ ಮೊನ್ನೆಯಿಂದ ನಡೆದಂಥ ಬೆಳವಣಿಗೆಯಲ್ಲಿ ಶಾಸಕರೇನು ಸಹಿ ಸಂಗ್ರಹವನ್ನು ಮಾಡಿದರು. ಪರಮೇಶ್ವರ್ ಶಾಸಕಾಂಗ ಸಭೆಯನ್ನು ನಡೆಸಿ ಆ ಶಾಸಕಾಂಗ ಸಭೆಯಲ್ಲಿ ನೀವು ಯಾರನ್ನ ನಾಯಕರಾಗಿ ಆಯ್ಕೆಯನ್ನು ಮಾಡ್ತೀರಾ ಅವ್ರಿಗೆ ನಾವು ಬೆಂಬಲವನ್ನು ಸೂಚಿಸ್ತೇವೆ ಅಂತ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನದಲ್ಲಿ ಒಂದು ಕಡೆ ವಿಫಲವಾಗುವ ನಿಟ್ಟಿನಲ್ಲಿ ಈ ಸಭೆಯಲ್ಲಿ ಆಗಿದೆ. ಬಹುತೇಕ ಈ ಒಂದು ಸಭೆಯ ಔಟ್ಪುಟ್ ಬಹುತೇಕ ಇನ್ನು ಕೆಲವೇ ದಿನಗಳಲ್ಲಿ ಹೊರಬೀಳುವಂಥ ಒಂದು ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ಒಂದು ರಾಜೀನಾಮೆಯನ್ನು ಪ್ರಕಟ ಮಾಡುವಂಥ ಸಾಧ್ಯತೆ ಇದೆ. ಅದರ ರಾಜ್ಯಪಾಲರಿಗೆ ರಾಜೀನಾಮೆ ಸಲ್ಲಿಸುವಂಥದ್ದು ಬಹುತೇಕ ಕ್ಷೀಣವಷ್ಟಿದೆ. ಯಾಕಂದರೆ ರಾಜ್ಯಪಾಲರು ಅವರ ಪತ್ನಿಗೆ ಅನಾರೋಗ್ಯದ ಕಾರಣಕ್ಕೋಸ್ಕರ ಮಧ್ಯಪ್ರದೇಶ ಇಂದೋರಕ್ಕೆ ತೆರಳಿದ್ದಾರೆ. ಹಾಗಾಗಿ ಇಂದು ಸಂಜೆ ಬರ್ತಾರೆ ಅಂತ ಹೇಳಲಾಗ್ತಿದೆ. 3ರಿಂದ 4 ಗಂಟೆಗೆ ಬರ್ಬೋದು ಅಂತ ಮಾಹಿತಿ ಇದ್ದರೂ ಸಹ ಆ ಕ್ಷಣಕ್ಕೆ ಆ ಸಂದರ್ಭಕ್ಕೆ ಬರುವಂಥದ್ದು ಬಹುತೇಕ ಕಷ್ಟ ಸಾಧ್ಯ. ಹಾಗಾಗಿ ಇನ್ನೂ ಸಹ ರಾಜಭವನದಿಂದ ಅಧಿಕೃತವಾಗಿ ಕನ್ಫರ್ಮೇಷನ್ ಬಂದಿಲ್ಲ. ಮುಖ್ಯಮಂತ್ರಿಗಳು ಯಾವ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಬೇಕು
ಮಾಡಬೇಕು ಅಂತ ಅನ್ನೋದು. ಹಾಗಾಗಿ ಆ ಒಂದು ವಿಷಯದಲ್ಲಿ ಇನ್ನಷ್ಟು ಗೊಂದಲ ಇದೆ. ಇದಾದ ನಂತರ DCM DK ಶಿವಕುಮಾರ್ ಅವರು ಈ ಒಂದು ಉಪಹಾರ ಕೂಟದ ನಂತರ ಅವರು ನೊಣವಿನಿಕೆರೆ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡ್ತಾರೆ ಅಂತ ಮಾಹಿತಿ ಇದೆ. ಅವರ ಆರಾಧ್ಯ ದೈವ ಅಂತ ನೊಣವಿನಿಕೆರೆ ಅಜ್ಜಯ್ಯ ಮಠಕ್ಕೆ ಭೇಟಿ ನೀಡಿ ಮುಂದಿನ ದಿನಗಳಲ್ಲಿ ಏನು ಪ್ರಮಾಣವಚನ ಕಾರ್ಯಕ್ರಮ ಇರ್ಬೋದು ಮತ್ತು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಆಶೀರ್ವಾದ ಕೋರುವಂಥದ್ದು ಮತ್ತು ದಿನಾಂಕವನ್ನು ನಿಗದಿ ಮಾಡುವಂಥದ್ದು. ವಿಶೇಷವಾಗಿ ಪ್ರಮಾಣವಚನ ದಿನಾಂಕ ಇನ್ನೂ ಸಹ ನಿಗದಿಯಾಗಿಲ್ಲ. ಹಾಗಾಗಿ ಪ್ರಮಾಣವಚನಕ್ಕೆ ಸೂಕ್ತ ದಿನಾಂಕವನ್ನು ನಿಗದಿ ಮಾಡಿಕೊಂಡು ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ವಿಧಾನಸೌಧದ ಮುಂದ್ಗಡೆ ಮಾಡಬೇಕಾ ಅಥವಾ ಕಂಠೀರವ ಸ್ಟೇಡಿಯಂನಲ್ಲಿ ಮಾಡಬೇಕಾ ಅನ್ನೋ ಬಗ್ಗೆಯೂ ಸಹ DCM ಅವರು ಚರ್ಚೆ ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ DCM ಅವರ ಆಸೆ ಆಗಿದೆ ಮತ್ತು ಅವರ ಬೆಂಬಲಿಗರ ಆಸೆ ಆಗಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಏನಾದರೂ ಕ್ರಮವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರ ಯಾವಾಗ ಶಾಸಕಾಂಗ ಸಭೆ ಆರಂಭ ಆಗಬೇಕು, ಯಾಕಂದರೆ ರಾಜೀನಾಮೆ ಕೊಟ್ಟ ನಂತರ ನೋಟಿಫೈ ಆಗಬೇಕಾಗತ್ತೆ. ಇಂದು ಸರ್ಕಾರಿ ದಿನ ಇರೋ ಕಾರಣಕ್ಕೋಸ್ಕರ ಆ ಒಂದು ಪ್ರಕರಣ ನಡೆದ ಸಾಧ್ಯತೆ ಕಡಿಮೆ. ಹಾಗಾಗಿ ನಾಳೆ ಮೋಸ್ಟ್ಲಿ ರಾಜ್ಯಪಾಲರು ಅದಕ್ಕೆ ನೋಟಿಫಿಕೇಶನ್ ಮಾಡ್ಬೋದು. ಒಂದು ವೇಳೆ ಇವತ್ತು ಅವರು ರಾಜೀನಾಮೆ ಸಲ್ಲಿಕೆ ಮಾಡಿದ್ದಲ್ಲಿ ಅವರು ನಾಳೆ ರಾಜೀನಾಮೆ ನಾಳೆ ಅವರು ಏನು ನೋಟಿಫಿಕೇಶನ್ ಮಾಡ್ಬೋದು. ಆ ನೋಟಿಫಿಕೇಶನ್ ಆದ ನಂತರ ಫರ್ದರ್ ಪ್ರಕ್ರಿಯೆಗಳು ಆರಂಭವಾಗುತ್ತೆ. ಹೀಗಾಗಿ ಇಂದು ಏನು ಉಪಹಾರ ಕೂಟ ಏನು ನಡೀತು ಆ ಉಪಹಾರ ಕೂಟದಂಥ ಬೆಳವಣಿಗೆಗಳು ಮತ್ತು ಮುಂದಿನ ದಿನಗಳು ಆಗಬೇಕಾದಂಥ ಬಹುತೇಕ ಎಲ್ಲ ಪ್ರಕ್ರಿಯೆಗಳಿಗೆ ಸಿದ್ದರಾಮಯ್ಯನವರು ಒಂದು ರೀತಿ ಕ್ಲಿಯರೆನ್ಸ್ ಕೊಟ್ಟಂತಿದೆ ಈ ಸಭೆ ಮೂಲಕ. ಇದುವರೆಗೆ ಇದ್ದಂಥದ್ದು ಬಹುತೇಕ ಎಲ್ಲ ಸಚಿವರುಗಳು ಹೇಳ್ತಂಥದ್ದು, ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ, ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಮನವೊಲಿಸಿ ನಿಮ್ಮ ರಾಜೀನಾಮೆ ಅಥವಾ ನಿಮ್ಮ ರಾಜೀನಾಮೆ ಕೊಡೋದು ಬೇಡ ಅಂತ ನಾವು ಡಿಮ್ಯಾಂಡನ್ನು ಇಡ್ತೇವೆ ಅಂತ ಪ್ರಯತ್ನವನ್ನು ಮಾಡಿದ್ರು. ಮಾನಸಿಕವಾಗಿ ಸಿದ್ದರಾಮಯ್ಯವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಾನು ವರಿಷ್ಠರಿಗೆ ಕೊಟ್ಟಂಥ ಮಾತನ್ನು ನಾನು ನಡೆಸ್ಕೊಡ್ತೇನೆ, ನಾನು ಮತ್ತೆ ತಡ ಮಾಡೋದು ಬೇಡ, ತಡ ಮಾಡಿದ್ರೆ ಶೋಭೆ ತರೋದಿಲ್ಲ, ನನ್ನ ಘನತೆಗೂ ಚ್ಯುತಿ ಬರುತ್ತೆ, ಹಾಗಾಗಿ ನಾನು ಆದಷ್ಟು ಶೀಘ್ರವಾಗಿ ರಾಜೀನಾಮೆ ಕೊಡ್ತೇನೆ ಅಂತ ಅನ್ನೋದನ್ನು ಅವರು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಂದು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ರಾಜ್ಯಪಾಲರು ಬಂದ ನಂತರ ಅವರು ರಾಜೀನಾಮೆ ನೀಡುವಂಥ ಸಾಧ್ಯತೆ ಇದೆ. ಇದಾದ ನಂತರ ಉಳಿದ ಪ್ರಕ್ರಿಯೆಗಳು ಆಟೋಮೆಟಿಕಲಿ ಏನು ಆಯ್ಕೆಯ ಪ್ರಕ್ರಿಯೆ ಇರ್ಬೋದು ಅಥವಾ ಶಾಸಕಾಂಗ ಸಭೆ ಇರ್ಬೋದು, ಬೇರೆ ಬೇರೆ ಪ್ರಕ್ರಿಯೆಗಳು ಸಹ ಆರಂಭ ಹೋಗೋ ಸಾಧ್ಯತೆ ಇದೆ. ಸುನಿಧಿ. ಓಕೆ ರಾಜಪ್ಪ, ಹಾಗೆ CM ಸಿದ್ದರಾಮಯ್ಯನವರು ಏನಾದರೂ ದೆಹಲಿಗೆ ಹೋಗುವಂತ ಚಾನ್ಸಸ್ ಇದೆಯಾ ಅಥವಾ ಅವರ ಮುಂದಿನ ರಣತಂತ್ರ ಅಥವಾ ಪ್ಲಾನ್ಸ್ ಹೇಗಿರ್ಬೋದು? ದಿವ್ಯದಾಸ್, ಇದುವರೆಗೆ ನಮಗಿರುವಂಥ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುತ್ತಾರೆ ಅಂತ ಒಂದು ಮಾಹಿತಿ ಇದೆ. ರಾಜೀನಾಮೆ ಕೊಟ್ಟಂತ ದೆಹಲಿಗೆ ತೆರಳಬೇಕು, ಪಕ್ಷದ ವರಿಷ್ಠರ ಚರ್ಚೆ ನಡೆಸಲಿಕ್ಕೆ ಅಂತ ಅನ್ನೋದು ಅದಿನ್ನೂ ಸಹ ಅಧಿಕೃತವಾಗಿಲ್ಲ. ಹೋಗಬೇಕು ಅಂತ ಒಂದು ಈಗಾಗಲೇ ಅವರು TPಯನ್ನು ಹಾಕೊಂಡಿದ್ದಾರೆ, ಕಾರ್ಯಕ್ರಮ ಪಟ್ಟಿನಲ್ಲಿ ಅವರು ದೆಹಲಿಗೆ ತೆರಳುವಂಥ ಪಟ್ಟಿಯನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಪಕ್ಷದ ವರಿಷ್ಠರ ಭೇಟಿ ಮಾಡೋದು. ರಣದೀಪ್ ಸುರ್ಜೇವಾಲಾ ಬೆಂಗಳೂರಿನಲ್ಲೇ ಇದ್ದಾರೆ. KC ವೇಣುಗೋಪಾಲ್ ಬೆಂಗಳೂರಿಗೆ ಬಂದರೆ ಒಂದು ವೇಳೆ ಇಲ್ಲೇ ಮಾತುಕತೆ ಮಾಡಿಸಿ ಏನು ಅವ್ರ ಡಿಮ್ಯಾಂಡ್ಸನ್ನು ಫುಲ್ಫಿಲ್ ಮಾಡುವಂಥ ಒಂದು ಸಾಧ್ಯತೆ ಇತ್ತು. ಆದರೆ ವೇಣುಗೋಪಾಲ್ ಇನ್ನೂ ಬೆಂಗಳೂರಿಗೆ ಬರುವಂಥದ್ದು ಯಾವುದೇ ನಿರೀಕ್ಷೆಗಳಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳೇ ದೆಹಲಿಗೆ ಅಥವಾ ಏನು ಸಿದ್ದರಾಮಯ್ಯವರು ದೆಹಲಿಗೆ ತೆರಳಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮತ್ತು ಇತರ ನಾಯಕರನ್ನ ಭೇಟಿ ಮಾಡಿಕೊಂಡು ಅವರ ಡಿಮ್ಯಾಂಡ್ಸ್ ಏನಿತ್ತು ಇನ್ನೂ ಸಹ, ಯಾಕಂದರೆ ಸಿದ್ದರಾಮಯ್ಯವರು ಆಗಿರುವಂಥ ಕಂಡೀಷನ್ಗಳಿಗೆ ಇನ್ನೂ ಸಹ DCM DK ಶಿವಕುಮಾರ್ ಪೂರ್ಣ ಪ್ರಮಾಣದಲ್ಲಿ ಸಹಮತಿಯನ್ನು ವ್ಯಕ್ತಪಡಿಸಿಲ್ಲ ಅನ್ನೋದು ಮಾಹಿತಿ ಇದೆ. ಹೀಗಾಗಿ ಅವರ ಏನು ಡಿಮ್ಯಾಂಡ್ಸ್ ಏನಿದೆ ಆ ಡಿಮ್ಯಾಂಡ್ಸನ್ನು ಫುಲ್ಫಿಲ್ ಮಾಡೋದು ವರಿಷ್ಠರ ಮುಂದೆನೇ ಬಗೆಹರಿಬೇಕು ಅಂತ ಅನ್ನೋದು ಒಂದು ಸಾಧ್ಯತೆ ಇದ್ದರೆ DCM ಅವ್ರನ್ನೂ ಸಹ ದೆಹಲಿಗೆ ಕರೆಸ್ಕೊಳ್ಬೋದು ಮತ್ತು CM ಸಹ ದೆಹಲಿಗೆ ತೆರಳಬಹುದು. ಇಬ್ಬರು ಕೂತ್ಕೊಂಡು ರಾಹುಲ್ ಗಾಂಧಿ ಅವ್ರನ್ನ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಕೂತ್ಕೊಂಡು ಚರ್ಚಿಸಿ ಒಂದು ಅಂತಿಮ ತೀರ್ಮಾನ ಕೈಗೊಳ್ಳಬೇಕಾಗತ್ತೆ. ಯಾಕಂದರೆ ಸಿದ್ದರಾಮಯ್ಯನವರ ರಾಜಕೀಯ ಮುಂದಿನ ನಡೆ ಏನಾಗಿರಬೇಕು, ಅವರ ಕುಟುಂಬ ಅವರ ಮಗನ ರಾಜಕೀಯ ಭವಿಷ್ಯ ಇರ್ಬೋದು. ಕೆಲ ಸಚಿವರುಗಳು ತಮ್ಮ ರಾಜಕೀಯ ಭವಿಷ್ಯವನ್ನು ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಹೊಸದಾಗಿ ಸೇರ್ಪಡೆ ಆಗಿರೋ ಬಗ್ಗೆಯೂ ಸಹ ಒಂದಷ್ಟು ವಿಚಾರಧಾರೆಗಳಿವೆ. ಈ ಹಿಂದಿನ ಸಿದ್ದರಾಮಯ್ಯನವರು ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಿ ಹೊಸದಾಗಿ ಸುಮಾರು 15-20 ಜನರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಅದು ಯಾವ ಮಟ್ಟದಲ್ಲಿ ನಡೀಬೋದು, ಏನಾಗಬೇಕು, ಇವೆಲ್ಲವೂ ಸಹ ಒಂದಷ್ಟು ಪ್ರಕ್ರಿಯೆಗಳಿವೆ. ಹೀಗಾಗಿ ರಾಜೀನಾಮೆ ನೀಡಿದ ನಂತರ ಸಿದ್ದರಾಮಯ್ಯವರು ಸಹ ಒಂದು ರೀತಿ ಮಾನಸಿಕವಾಗಿ ಮುಕ್ತರಾಗ್ತಾರೆ ಅಥವಾ ಫ್ರೀ ಆಗ್ತಾರೆ. ಚರ್ಚೆ ಮಾಡಲಿಕ್ಕೂ ಸಹ ಒಂದು ರೀತಿ ಮುಕ್ತ ಅವಕಾಶ ಸಿಗುತ್ತೆ. ಅವ್ರಿಗೆ ಫ್ರೀ ಆಫರ್ಸ್ಗಳನ್ನು ಮುಂದಿಡುವಂಥ ಎಲ್ಲ ಅಥವಾ ಅವರು ಡಿಮ್ಯಾಂಡನ್ನೇ ಇಡುವಂಥದ್ದು ಪಕ್ಷದ ವರಿಷ್ಠರು ಅವ್ರಿಗೆಲ್ಲ ಇಂಥ ಡಿಮ್ಯಾಂಡ್ಸನ್ನು ಫುಲ್ಫಿಲ್ ಮಾಡ್ಬೋದು ಅಥವಾ ಇದನ್ನು ಈಡೇರಿಸೋ ಸಾಧ್ಯ ಇಲ್ಲ. ಈ ರೀತಿ ಸಂದೇಶ ಕೊಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಮೊದಲು ರಾಜೀನಾಮೆ ಕೊಟ್ಟರೆ ಬಹುತೇಕ ಎಲ್ಲ ಅವರ ಕಾರ್ಯಭಾರಗಳು ಮುಕ್ತವಾಗ್ತವೆ. ಅದಾದ ನಂತರ ಅವರ ಇಂತಹ ಬೇಡಿಕೆಗಳಿಗೆ ನೀವು ಸಹಮತಿ ಕೊಡಬೇಕು, ಇದು ನನ್ನ ಕಾರ್ಯಕರ್ತರ ಬೇಡಿಕೆ ಅಥವಾ ಸಚಿವರ ಬೇಡಿಕೆ ಅಂತ ಹೇಳ್ಬೋದು. ಅದಕ್ಕೆ ವರಿಷ್ಠರು ಅವಕಾಶವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಮುಕ್ತವಾಗಿ ಮಾತನಾಡಲಿಕ್ಕೆ, ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಸಿಗುವಂಥ ಅವಕಾಶವನ್ನು ಯಾರೂ ಸಹ ಸಿದ್ದರಾಮಯ್ಯ ಮಿಸ್ ಮಾಡ್ಕೋ ಸಾಧ್ಯತೆ ಕಡಿಮೆ. ಹಾಗಾಗಿ ದೆಹಲಿಗೆ ಸೆಲುವ ಸಂದರ್ಭದಲ್ಲಿ ಏನೆಲ್ಲ ನಡೀತದೆ, ಮುಖ್ಯಮಂತ್ರಿಗಳು ಯಾವೆಲ್ಲ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡ್ತಾರೆ ಅಥವಾ ಇಲ್ವಾ, ಅಥವಾ DCM DK ಶಿವಕುಮಾರ್ ಈಗಾಗಲೇ ಉಲ್ಲೇಖ ಮಾಡ್ತಾ 3-4 ಜನ DCM ಮಾಡಬೇಕು ಅಂತಂತಿದ್ರು. ಅದಕ್ಕೆ ಏನು DK ಶಿವಕುಮಾರ್ ಸಹಮತಿಯನ್ನು ವ್ಯಕ್ತಪಡಿಸಿಲ್ಲ. ಕೇವಲ 1-2 ಮಾಡಿ ಅಥವಾ 3 ಮಾಡಿ ಅಂತ ಒಂದು ಡಿಮ್ಯಾಂಡ್ ಇದೆ. ಅಲ್ಪಸಂಖ್ಯಾತರು, OBC, ಲಿಂಗಾಯತರು ಮತ್ತು SC STಗಳಲ್ಲಿ ಯಾರಾದರೂ ಒಬ್ಬರನ್ನು ಮಾಡಿ ಅಂತ ಈ ಥರ ಬೇರೆ ಬೇರೆ ಚರ್ಚೆಗಳಿವೆ. ಇವೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಇತ್ಯರ್ಥ ಆಗಬೇಕಾಗುತ್ತೆ. ಅವೆಲ್ಲವೂ ಸಹ ದೆಹಲಿಗೆ ತೆರಳಿದ ನಂತರ ಇತ್ಯರ್ಥ ಆಗ್ಬೋದು. ದಿವ್ಯದಾಸ್.
ಓಕೆ ರಾಜಪ್ಪ, ಈಗ ಆಗ್ತಾ ಇರುವಂತ ಡೆವಲಪ್ಮೆಂಟ್ಸ್ ನ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಈಗ ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಅನ್ನೋದು ಖಚಿತ ಆದಂತೆ ಕಾಣಿಸ್ತಾ ಇದೆ. ಒಂದ್ ವೇಳೆ ಇದು ಫೈನಲ್ ಆದ್ರೆ ಈಗ ಸಿಎಂ ರೇಸ್ ನಲ್ಲಿ ಇದ್ದಂತ ಉಳಿದ ನಾಯಕರು ಪರಮೇಶ್ವರ್ ಅಥವಾ ಬೇರೆ ನಾಯಕರ ಕಥೆ ಏನು, ಅಥವಾ ಎಐಸಿಸಿ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ? ಓಕೆ, ಮತ್ತೆ ಸಂಪರ್ಕಿಸ್ತೀವಿ. ಸದ್ಯ ಈಗ ಬ್ರೇಕ್ಫಾಸ್ಟ್ ಸಭೆ ಬಹಳಷ್ಟು ಹೈಲೈಟ್ ಆಗಿತ್ತು. ಆದರೆ ಈ ಬ್ರೇಕ್ಫಾಸ್ಟ್ ಸಭೆಯಲ್ಲೂ ಕೂಡ ರಾಜೀನಾಮೆಯ ಕುರಿತಂತೆ ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ಘೋಷಣೆಯನ್ನ ಕೂಡ ಮಾಡಲಾಗತ್ತೆ. ಅಂದ್ರೆ ಸಿಎಂ ಸ್ಥಾನಕ್ಕೆ ಇವತ್ತು ರಾಜೀನಾಮೆಯನ್ನ ನೀಡಲಾಗತ್ತೆ ಅಂತ ಹೇಳಿ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಈ ರೀತಿಯಾಗಿ ಘೋಷಣೆಯನ್ನ ಸದ್ಯ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ರಾಜೀನಾಮೆಯ ಬಿರುಗಾಳಿ ಎದ್ದಿದೆ. ವರಿಷ್ಠರ ಸೂಚನೆ ಏನಿದೆ ಅದನ್ನ ಫಾಲೋ ಮಾಡ್ತಾ ಇದ್ದು, ಹಾಗಾಗಿ ರಿಸೈನ್ ಮಾಡ್ತೀನಿ ಅನ್ನುವಂಥ ಸಂದೇಶವನ್ನ ನೀಡಿದ್ದಾರೆ. ಹಾಗಾಗಿ ಈಗ ಸಿಎಂ ರೇಸ್ನಲ್ಲಿಯೂ ಕೂಡ ಕೆಲವೊಂದಿಷ್ಟು ಜನ ನಾಯಕರಿದ್ದು ಎಐಸಿಸಿ ಇದೀಗ ಎಐಸಿಸಿಗೆ ಒಂದು ರೀತಿ ಟಾಸ್ಕ್ ಆಗತ್ತೆ, ಹೇಗೆ ಇದೆಲ್ಲವನ್ನ ಕೂಡ ಹ್ಯಾಂಡಲ್ ಮಾಡತ್ತೆ, ಅಥವಾ ಪರಮೇಶ್ವರ್ ಆಗಿರಬಹುದು, ಹೀಗೆ ಕೆಲವು ನಾಯಕರ ಹೆಸರು ಕೂಡ ಕೇಳಿಬಂದಿದೆ. ಜೊತೆಗೆ ಮುಂದಿನ ನಿರ್ಧಾರ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇದೀಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಉಪಹಾರ ಕೂಟದಲ್ಲಿ ಭಾಗವಹಿಸಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತಹ ಘೋಷಣೆ ಇದು. ಇನ್ನೊಂದು ಕಡೆ ಸಾಕಷ್ಟು ಜನ ಬೆಂಬಲಿಗರು ನಿನ್ನೆಯಿಂದಲೂ ಕೂಡ ಈ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಬೇಡಿ, ಇನ್ನು ಸಭೆಯಲ್ಲಿ ಭಾಗಿಯಾಗಿ ನಂತರದಲ್ಲಿ ಏನಾದರೂ ನಿಮ್ಮ ಡಿಸಿಷನ್ ಏನಿದೆ ಅದನ್ನ ತೆಗೆದುಕೊಳ್ಳಿ ಅಂತಿಮವಾಗಿ ಅನ್ನೋದಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಮನವೊಲಿಸುವಂತ ಕೆಲಸವನ್ನ ಸಾಕಷ್ಟು ಜನ ಬೆಂಬಲಿಗರು ಮಾಡ್ತಾನೆ ಬಂದಿದ್ರು. ಆದ್ರೆ ಅದ್ಯಾವುದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡದೆ ಮೌನವಾಗಿಯೇ ಇದ್ರು. ಸದ್ಯ ಈಗ ಸಿಎಂ ಡಿಸಿಎಂ ಇಬ್ರು ಕೂಡ ಪರಸ್ಪರವಾಗಿ ಮಾತನಾಡಿದ್ದಾರೆ. ಜೊತೆಗೆ ಸಿಎಂ ಕಾಲಿಗೆ ಬಿದ್ದಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. ಆ ಒಂದು ವಿಜುವಲ್ಸ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಹಾಗಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ತಮ್ಮ ಬೆಂಬಲಿಗರಿಗೂ ಕೂಡ ಹೇಳ್ತಾ ಬಂದಿರೋ ನಿನ್ನೆಯಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಬಹಿರಂಗ ಹೇಳಿಕೆಗಳನ್ನು ನೀಡೋದು ಬೇಡ, ಸಿದ್ದರಾಮಯ್ಯನವರು ಯಾವಾಗ ಅಂತಿಮವಾಗಿ ಘೋಷಣೆಯನ್ನ ಮಾಡ್ತಾರೆ ಅದಾದ ನಂತರ ಅಷ್ಟೇ ಇದರ ಕುರಿತಂತೆ ಏನಾದರೂ ನಮಗೆ ಅಪ್ಡೇಟ್ಸ್ ಸಿಗತ್ತೆ, ಅಲ್ಲಿವರೆಗೂ ಕೂಡ ಯಾರು ಮಾತನಾಡೋದು ಬೇಡ ಅಂತ ಹೇಳಿ ಮೌನವಾಗಿಯೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ನಡೆದಿದ್ರು. ಆದರೆ ಈಗ ಅಂತಿಮವಾಗಿ ಘೋಷಣೆ ಆಗಿದೆ. ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೂ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇದೀಗ ಮುಂದಿನ ಸಿಎಂ ಅನ್ನೋದು ಎಲ್ಲವೂ ಕೂಡ ಖಚಿತವಾದಂತೆ ಕಾಣಿಸ್ತಾ ಇದೆ. ಗ್ಯಾರಂಟಿ ರಾಮಯ್ಯ ಆಡಳಿತ ಯುಗಾಂತ್ಯವಾಗ್ತಾ ಇದೆ. ಸಿದ್ದರಾಮಯ್ಯ ಔಟ್ ಆದ್ರೆ ಡಿ.ಕೆ. ಶಿವಕುಮಾರ್ ಇನ್ನಾಗ್ತಾ ಇದ್ದಾರೆ. ಡಿಕೆಶಿ ಪಕ್ಷ ನಿಷ್ಠೆಗೆ ಸಿಎಂ ಪಟ್ಟ ಇದೀಗ ಒಲಿದು ಬಂದಿದೆ. ಕನಕಪುರ ಬಂಡೆಯ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗ್ತಾ ಇದೆ. ಸಿದ್ದರಾಮಯ್ಯ ವಿದಾಯ ಹೇಳುವಂತಹ ಕ್ಷಣ ಇದು. ಇನ್ನು ಕಾಂಗ್ರೆಸ್ಗೆ ಟೆಸ್ಟ್ ಟೈಮ್ ಇದೀಗ ಶುರುವಾಗದೆ. ಪುರದ ಪುಣ್ಯಂ ಪುರುಷ ರೂಪೆಂದೇ ಹೋಗುತ್ತಿದೆ. ಅಂದ್ರೆ ಸಿದ್ದರಾಮಯ್ಯ ಹಿಂದಡಿ ಇಟ್ರೆ ಅಹಿಂದ ಸಿಟ್ಟಾಗತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಮತಗಳು ಹಾಗಾದ್ರೆ ಎಲ್ಲಿಂದ ಬರುತ್ತೆ, ಯಾರಿಂದ ಸಾಧ್ಯವಾಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಒಟ್ಟಾರೆಯಾಗಿ ಇದೆ. ಹಾಗಾಗಿ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಟ್ಟಿದ್ದ ನಂತರದಲ್ಲಿ ಯಾವ ರೀತಿಯಾದಂಥ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಫ್ಕೋರ್ಸ್ ಕಳೆದ 6 ತಿಂಗಳಿನಿಂದ ಆಗ್ತಾ ಇರುವಂತ ಗೊಂದಲ ಏನಿತ್ತು, ಒಳರಾಜಕೀಯ ಏನಿತ್ತು, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಆದ್ರೆ ಈಗ ಮುಂದೆ ಯಾರು ಸಿಎಂ ಪಟ್ಟವನ್ನ ಅಲಂಕರಿಸ್ತಾರೆ, ಒಂದು ವೇಳೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಏನಾದ್ರೂ ಒಲಿದು ಬಂದಿದ್ದೇ ಆದ್ರೆ ಸಿಎಂ ರೇಸ್ ನಲ್ಲಿ ಇರುವಂತ ಉಳಿದ ಹೆಸರು ಏನಿದೆ ಅವರಿಗೆ ಹೇಗೆ ಮನವೊಲಿಸುವ ಪ್ರಯತ್ನವನ್ನ ಇದೀಗ ಹೈಕಮಾಂಡ್ ನಾಯಕರು ಮಾಡ್ತಾರೆ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಕಡೆ ಪ್ರತಿಭಟನೆಗಳಾಗ್ತಾ ಇದೆ. ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡೋದು ಬೇಡ ಅಂತ ಹೇಳಿ ಸಿದ್ದರಾಮಯ್ಯನವರೇ ಮುಂದಿನ ಅವಧಿವರೆಗೂ ಕೂಡ ಸಿಎಂ ಆಗಿರ್ಲಿ ಅನ್ನುವಂತಹ ಕೆಲವೊಂದಿಷ್ಟು ಪ್ರೊಟೆಸ್ಟ್ಗಳು ಕೂಡ ಆಗ್ತಾ ಇತ್ತು. ಆದರೆ ಈಗ ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆಯ ವಿಚಾರವಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಮುಂದಿನ ಪ್ರೊಸೀಜರ್ ಏನಿರುತ್ತೆ, ರಾಜ್ಯಪಾಲರನ್ನ ಭೇಟಿ ಆಗ್ತಾರಾ ಅಥವಾ ನಾಳೆಗೆ ಏನಾದರೂ ಆ ಒಂದು ಪ್ರಕ್ರಿಯೆ ಮುಂದುವರಿಯುತ್ತಾ, ಇವೆಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ಒಟ್ಟಾರೆಯಾಗಿ ಬ್ರೇಕ್ಫಾಸ್ಟ್ ಸಭೆಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಸಾಕಷ್ಟು ಜನ ಭಾಗಿಯಾಗಿದ್ರು, ಸಾಕಷ್ಟು ನಾಯಕರು ಕೂಡ ಇದ್ರು, ಸಿಎಂ ಬೆಂಬಲಿಗರು ಕೂಡ ಅದರಲ್ಲಿ ತಾವು ಮನವೊಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಯಾವುದೇ ರೀತಿಯಾದಂತಹ ಕೆಲಸಗಳು ಆಗಲಿಲ್ಲ. ಬದಲಾಗಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ರಾಜೀನಾಮೆಯ ಕುರಿತಂತೆ ಏನು ಅಂತಿಮ ನಿರ್ಣಯ ಇತ್ತು ಅದನ್ನ ಕೈಗೊಂಡಿದ್ದಾರೆ. ಒಟ್ಟಾರೆಯಾಗಿ ಸಿಎಂ ರಾಜೀನಾಮೆಯ ಕುರಿತಂತೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ನಿನ್ನೆಯಿಂದಲೂ ಹೇಳ್ತಾ ಇದ್ರು.